ಮನೆಯ ಎಲ್ಲ ನನ್ನ ರೈತ ಬಾಂಧವರಿಗೆ, ಎಲ್ಲ ಷೇರುದಾರರಿಗೆ, ಕಾರ್ಮಿಕ ಬಂಧು ಬಾಂಧವರಿಗೆ ಮತ್ತು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ ಈ ಮೂಲಕ ನಾನು ಹೃದಯಪೂರ್ಣವಾದಂಥ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ನಡೆದಂಥ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಪುನಶ್ಚೇತನ ಪ್ಯಾನಲ್ನಲ್ಲಿ 15 ಜನ ಸದಸ್ಯರನ್ನು ಅತ್ಯಂತ ಅಧಿಕ ಮತಗಳಿಂದ, ಅಧಿಕ ಅಂತರದಿಂದ ಆರ್ಶ್ ಕಳಿಸಿದ್ದಾರೆ. ನಮ್ಮ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ, ವಿಧಾನ ಪರಿಷತ್ ಸದಸ್ಯನಾದಂಥ ಚನ್ನರಾಜ್ ಹಟ್ಟಿಹೊಳಿ ಅವರ ನೇತೃತ್ವದಲ್ಲಿ, ಅದೇ ರೀತಿ ಖಾನಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಮತ್ತೆ ಇತಿಹಾಸದ ಪುಟಗಳಲ್ಲಿ ಯಾವ ರೀತಿ ಒಂದು ಗತ ವೈಭವದಲ್ಲಿ ಇತ್ತೋ, ಹೈವೇ ಮೇಲೆ ಒಂದು ಸಮೃದ್ಧಿಯಿಂದ ತುಳ್ಕಾಡ್ತಾ ಇತ್ತೋ, ಇಡೀ ಏಷ್ಯಾ ಖಂಡದಲ್ಲಿ ನಂಬರ್ 1 ಶುಗರ್ ಫ್ಯಾಕ್ಟ್ರಿ ಇತ್ತು, ಆ ರೀತಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಟ್ಟಿದ್ದೇವೆ. ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಬಹಳಷ್ಟು ನಷ್ಟದಲ್ಲಿದೆ ಮೇಡಮ್ ಸಕ್ಕರೆ ಕಾರ್ಖಾನೆ. ಬಹಳಷ್ಟು ಅದ್ರ ಮೇಲೆ ಸ್ಪರ್ಧೆ ಮಾಡಲಿಕ್ಕೆ ಬೇಡಪ್ಪ, ಇಲ್ಲಿ ಸವಾಸನ ಬೇಡ ಅನ್ನೋ ರೀತಿ ಒಳಗೆ 200-300 ಕೋಟಿ ನಷ್ಟ. ಅದನ್ನ ಯಾವ ರೀತಿ ಪುನಶ್ಚೇತನ ಮತ್ತು ಏನು ಕನಸು ಇಟ್ಕೊಂಡಿರಿ ಅಂತ ನೋಡಿ, ತಮ್ಮ ತಪ್ಪು ಕಲ್ಪನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಶುಗರ್ ಫ್ಯಾಕ್ಟ್ರಿ ಅಂತಂದರೆ ಒಂದು ಪ್ರತಿಷ್ಠೆ. ಇತಿಹಾಸದ ಪುಟದಲ್ಲಿ ತಾವು ನೋಡಿದ್ರೆ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ಶೇರ್ ಹೋಲ್ಡರ್ಸ್ ಅಂತಂದ್ರೆ ಅದೊಂದು ಪ್ರತಿಷ್ಠೆ ಆಗಿರುವಂಥ ಒಂದು ದಿನಮಾನ. ಈ ಭಾಗದ ಜೀವನಾಡಿ ನಾವೆಲ್ಲರೂ ಬಹಳಷ್ಟು ಈ ನಮ್ಮ ಜಿಲ್ಲೆಗೇ ಮೊದಲ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ರಾಜ್ಯದಲ್ಲಿನೇ ಅಷ್ಟೊಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಆಗಿರೋದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಯಾವ ಫ್ಯಾಕ್ಟ್ರಿಗೆ ಸಾಲ ಇಲ್ಲ. 300 ಕೋಟಿ, 400 ಕೋಟಿ, 500 ಕೋಟಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬೆಳಗಾವಿ ಜಿಲ್ಲೆಯಲ್ಲೇ ಸಾಲವನ್ನು ಹೊತ್ಕೊಂಡಿದ್ದಂಥವಿದ್ದಾವೆ. ಮಾಧ್ಯಮದವರು ಸ್ವಲ್ಪ ಕಣ್ಬಿಟ್ಟು ನೋಡಬೇಕು. ನಮ್ಮ ಶುಗರ್ ಫ್ಯಾಕ್ಟ್ರಿ ಕೂಡ ಏನು ನಿನ್ನೆ ರೈತರು ವಿಶ್ವಾಸವಿಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. 240 ಕೋಟಿನೋ 220 ಕೋಟಿ ಅಷ್ಟೇ ಸಾಲ ಇರೋದು. ಜಿಲ್ಲೆಯಲ್ಲಿ ಇನ್ನೂ 4-5 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಅದ್ರ ಬಗ್ಗೆನೂ ತಾವು ಅವಲೋಕನ ಮಾಡಬೇಕು. ಆದರೆ ನಮ್ಮ ಜವಾಬ್ದಾರಿ ಆ ಒಂದು ಸಾಲವನ್ನು ತೀರಿಸೋದಾಗಲಿ, ರೈತರ ಆಶಾ ಕಿರಣ, ರೈತರು ಏನು ವಿಚಾರ ಮಾಡಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ರೈತರು ಏನು ಕನಸನ್ನು ಹಾಕೊಂಡಿದ್ದಾರೆ, ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೋ ಅದನ್ನೆಲ್ಲ ಮಾಡಬೇಕು. ಯಾಕಂತಂದರೆ ಶುಗರ್ ಫ್ಯಾಕ್ಟ್ರಿ 55 ವರ್ಷ ಹಿಂದಿನ ಒಂದು ಮಷಿನರಿ ಇರೋದ್ರಿಂದ ಮಾಡರ್ನೈಸೇಷನ್ ಮಾಡಬೇಕಾಗಿದೆ, ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿದೆ, ಡಿಸ್ಲರಿಯನ್ನು ಮಾಡಬೇಕಾಗಿದೆ, ಕೋ ಜನರೇಷನ್ನ ಮಾಡಬೇಕಾಗಿದೆ, ಜೊತೆಯಲ್ಲಿ ಕಾರ್ಮಿಕರಿಗೆ ಅನುಕೂಲ ಮಾಡಬೇಕಾಗಿದೆ, ರೈತರ ಆಸೆಗಳನ್ನು, ಆಶೋತ್ತರಗಳನ್ನು ತೀರಿಸಬೇಕಾಗಿದೆ. ಸೊ ಎಲ್ಲ ನಿಟ್ಟಿನಲ್ಲಿ ಭಾಳ ಜವಾಬ್ದಾರಿಯಿಂದ, ಭಾಳ ಪ್ಲ್ಯಾನ್ ಆಗಿ ಈ ಕೆಲಸವನ್ನು ನಾವು ಮಾಡಿದೆವು. ಇದು ಭಾಳಷ್ಟು ನಾನು ನಮ್ಮ ಕಿತ್ತೂರು ಶಾಸಕರಿಗೆ, ಖಾನಾಪುರ ಶಾಸಕರಿಗೆ, ಚನ್ನರಾಜ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಪೂರ್ವ ನಿಯೋಜಿತ ಬಹಳ ಒಳ್ಳೆಯ ರೀತಿಯಾಗಿ ಪ್ಲ್ಯಾನ್ ಮಾಡಿ ನಮ್ಮ ಸಹಕಾರದೊಂದಿಗೆ ಅವರು ಯಶಸ್ವಿಯಾಗಿದ್ದಾರೆ. ಅವ್ರಿಗೆ ಸಂಪೂರ್ಣವಾದಂಥ ಸರ್ಕಾರದಿಂದ ಸಹಕಾರ ಇರಬಹುದು, ನನ್ನಿಂದ ಸಹಕಾರ ಇರಬಹುದು, ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಇನ್ನು 7 ದಿನ ಬೇಕಾಗುತ್ತೆ. 9ನೇ ತಾರೀಕಿಗೆ ಪ್ರಾಬಬ್ಲಿ ಎಲ್ಲ ಸದಸ್ಯರ ಒಮ್ಮತದ ಅಧ್ಯಕ್ಷರಾಗ್ತಾರೆ. ಎಲ್ಲ ಹಿರಿಯರಿದ್ದಾರೆ, ಕೂತ್ಕೊಂಡು ಮಾತಾಡ್ತಾರೆ. ಚುನಾವಣೆ ರಾಜಕೀಯವಾಗಿ ಬಹಳ ಪ್ರಾಮುಖ್ಯತೆ ಪಡೆದಿದೆ. ಕುಟುಂಬ ಸಹಕಾರ ರಂಗದಿಂದ ದೂರಿದ್ರು, ಹೊರಗಿದ್ರು. ಖಾನಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿ ನನಗೆ ಕೇಳಿದ್ರೆ ಏನೋ ಒಂದು ಹಿಂಸರ್. ಸೊ ಶುಗರ್ ಫ್ಯಾಕ್ಟ್ರಿ ಮೂಲಕ ಏನಿದೆ 4 ವಿಧಾನಸಭಾ ಮತಕ್ಷೇತ್ರದ ಜೀವನ ಆಗಿದೆ. ಸೊ ರಾಜಕೀಯವಾಗಿ ಒಂದು ಮತ್ತೊಂದು ರೀತಿಯ ಮೈಲಿಗಲ್ಲ. ಖಂಡಿತವಾಗ್ಲೂ ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಪಡ್ತೀನಿ. ಆದರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ, ರೈತರ, ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ. ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದರೆ ಸಾಧ್ಯವಿರಲಿಲ್ಲ. ಇದು ಕಲೆಕ್ಟಿವ್ ಲೀಡರ್ಶಿಪ್ಪು, ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂಥ ರಿಸಲ್ಟ್ ಬಂದಿದೆ. ಸೊ ನಮ್ಮ
ಮುಂದಿನ ವಿಚಾರ ನಾವು ಕೊಟ್ಟಂಥ ಭಾಷೆಯನ್ನು ನೆರವೇರಿಸೋದು ಒಂದು. ಏನಾದ್ರು ಬಯಸ್ತೀವಿ? ಎಲ್ಲರಿಗೂ ಒಳ್ಳೆಯದಾಗಲಿ. ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕಳೆದ 15 ವರ್ಷದಿಂದ ತಮ್ಮನಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು 15 ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸಹಕಾರ ರಂಗದಲ್ಲೂ ಕೂಡ ಬರಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಇವತ್ತು ಒಂದು ಅವಕಾಶ ಸಿಕ್ಕಿದೆ. ಮುಂಬರುವಂಥ ದಿನದಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸೇವೆ ನಿರಂತರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಲಾಭಿ ಇರೋದ್ರಿಂದ ಯಾವುದೂ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಲಾಭದಲ್ಲಿದೆ. ಒಂದೇನೋ ಹದಿನೈದು ಒಂದು ಇದೆ. ಸೊ ಹೀಗಾಗಿ ಯಾವ ರೀತಿ ನೋಡಿ, ಮೊದಲನೇದಾಗಿ ಆ ಕಾರ್ಖಾನೆಯ ಆರಾಧ್ಯ ದೈವ ಬಂಡೆಮ್ಮ ದೇವಿಗೆ ನಮಸ್ಕಾರ ಮಾಡಿ ಕೃತಜ್ಞತೆ ಸಲ್ಲಿಸಿ, ಅದರ ಜೊತೆಗೆ ಸಹಸ್ರಾರು ರೈತ ಬಾಂಧವರಿಗೆ, ಷೇರುದಾರರಿಗೆ, ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿ, ಈ ಒಂದು ಚುನಾವಣೆಯಲ್ಲಿ ನಮ್ಮ 15 ಜನ ಅಭ್ಯರ್ಥಿಗಳಿಗೆ ಏನು ಪುನಶ್ಚೇತನ್ ಪ್ಯಾನೆಲ್ಗೆ ಸಹಕಾರ ಹಾಗೂ ಆಶೀರ್ವಾದ ನೀಡಿದಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಕಿತ್ತೂರು ಭಾಗದ ಶಾಸಕರಾದಂಥ ಬಾಬಾ ಸಾಹೇಬಣ್ಣ ಪಾಟೀಲ್ ಅವರು ಇರ್ಬೋದು, ವಿಠಲಣ್ಣ ಹಲಗೇಕರ್ ಅವರು ಇರ್ಬೋದು, ಅದರ ಜೊತೆಗೆ ಜಿಲ್ಲೆಯ ಸಾಕಷ್ಟು ಜನ ನಾಯಕರು, ಬೈಲಹೊಂಗಲ್ಲು, ಧಾರವಾಡ ಕ್ಷೇತ್ರದ ಎಲ್ಲ ನಾಯಕರು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ, ಇವತ್ತು ಒಂದು ಅಭೂತಪೂರ್ವವಾದಂಥ ಜಯವನ್ನು ನಮ್ಮ 15 ಜನ ಅಭ್ಯರ್ಥಿಗಳಿಗೆ ರೈತರು, ಷೇರುದಾರರು ನೀಡಿದ್ದಾರೆ. ಇದೊಂದು ಖುಷಿ, ಅದ್ರ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗ್ತೈತಿ. ಕಾರ್ಖಾನೆ ಅಂದ ತಕ್ಷಣ ಲಾಭ ನಷ್ಟ ಇರೋದನ್ನ, ಯಾವುದೇ ಒಂದು ಸಂಘ ಸಂಸ್ಥೆ ಇರಲಿ, ಯಾವುದೇ ಒಂದು ವ್ಯವಹಾರ ಇರಲಿ, ಬಿಸ್ನೆಸ್ ಇರಲಿ, ಲಾಭ ನಷ್ಟ ಇರುತ್ತೆ. ಆದರೆ ಅದನ್ನು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಕಾರ್ಖಾನೆಯನ್ನು ನಡೆಸಿ ನಮಗೆ ಅನುಭವ ಇದೆ. ಸುಮಾರು 6 ರಿಂದ 7 ವರ್ಷ ಈ ಶುಗರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ನಮಗೆ ಅನುಭವ ಇದೆ. ನಾಯಕರದ್ದು ಎಲ್ಲರದ್ದು ಆಶೀರ್ವಾದ ಇದೆ. ಖಂಡಿತವಾಗಿ ಒಳ್ಳೆಯ ಕೆಲಸ ಮಾಡ್ತೀವಿ. ಮುಂಬರುವಂಥ ದಿನದಲ್ಲಿ ರೈತರ ಒಳಿತಿಗಾಗಿ, ಕಾರ್ಮಿಕರ ಒಳಿತಿಗಾಗಿ, ಎಲ್ಲ ಷೇರುದಾರರ ಒಳಿತಿಗಾಗಿ, ಮತ್ತು ಆ ಭಾಗದಲ್ಲಿ ಆ ಕಾರ್ಖಾನೆಯನ್ನು ಅವಲಂಬಿತವಾಗಿ ಇಟ್ಕೊಂಡಂಥ ಸಹಸ್ರಾರು ರೈತರದ, ಒಬ್ಬರು ಇಬ್ಬರು ಅಂತ ಅನ್ನಕ್ಕೆ ಬರೋದಿಲ್ಲ, 10 ರಿಂದ 15 ಹಳ್ಳ್ಯಾಗ ಸಣ್ಣ ಭೂಮಿ ಇರುವಂಥ ರೈತರದ, 2 ಎಕರೆ 3 ಎಕರೆ ತುಂಡು ಜಮೀನು ಅಂತ ನಾವೇನು ಕರಿತೀವಿ, ಆ ರೈತರಿಗೆ ಏನಪ್ಪ 30 ಟನ್ನು 40 ಟನ್ನು 50 ಟನ್ ಏನು ಅವ್ರು ಕಬ್ಬು ಬೆಳಿತಾರೆ. ಆ ಕಬ್ಬನ್ನು ನಾವು ಸರಿಯಾದ ಸಮಯಕ್ಕೆ ನುರಿಸ್ಬೇಕಂದ್ರೆ ಈ ಸಹಕಾರಿ ರಂಗದಲ್ಲಿರುವಂಥ ಕಾರ್ಖಾನೆ ಜೀವಂತ ಆಗಿರೋದು ಭಾಳ ಅವಶ್ಯಕ. ಅದನ್ನು ನಾವು ಸರಿಯಾಗಿ ನಡ್ಕೊಂಡು ಹೋಗ್ತೀವಿ ಮತ್ತು ರೈತರಿಗೆ ಕೊಟ್ಟಂಥ ಆಶ್ವಾಸನೆಗಳನ್ನು ಎಲ್ಲ ಈಡೇರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರಿಯಾದ ಟೈಮಿಗೆ ಏನು ಕಬ್ಬು ಪೂರೈಕೆ ಮಾಡಿರ್ತಾರೆ ಅವರಿಗೆ ಸರಿಯಾಗಿ ಇದು ಬರಂಗಿಲ್ಲ, ಪಾವತಿ ಆಗಿಲ್ಲ ಹಣ ಅನ್ನೋ ಒಂದು ವಿಚಾರ ಭಾಳಷ್ಟು ಸಕ್ಕರೆ ಕಾರ್ಖಾನೆಗಳ ಮೇಲೆ ಆರೋಪ ಇರಬೇಕು. ಈ ತಾವು ಈಗ ಒಂದು ಮ್ಯಾನಿಫೆಸ್ಟೋ ಮಾಡಿಕೊಂಡು ಪ್ರಚಾರ ಕೇಳಿದು ಗೆದ್ದು ಬಂದಿದ್ದೀವಿ, ಅದನ್ನು ಯಾವ ರೀತಿ ನಿಭಾಯಿಸ್ತೀವಿ ಅಂತ ನೋಡಿ. ಶುಗರ್ ಇಂಡಸ್ಟ್ರಿಯಲ್ಲಿ ಸಕ್ಕರೆ ರೇಟು ಏನು ಮಾರುಕಟ್ಟೆಯಲ್ಲಿ ಎವ್ರಿ ಡೇ ಫ್ಲಕ್ಚುಯೇಟ್ ಆಗ್ತದೆ. ಬೇರೆ ಪದಾರ್ಥಗಳ ಪ್ರಕಾರ ಇದು ಕಾನ್ಸ್ಟೆಂಟಾಗಿ ರೇಟ್ ಇರೋದಿಲ್ಲ. ಇವತ್ತು 3500 ಇದ್ದಿದ್ದು ಒಮ್ಮೆ ಶಾರ್ಟೇಜ್ ಕ್ರಿಯೇಟ್ ಆದ್ರೆ ನಾಳೆ 3600 ಆಕತಿ. ಸಪ್ಲೈ ಜಾಸ್ತಿ ಆದಾಗ 3300 ಆಕತಿ. ಆದ್ರೆ ನಾವು ಅಳದು ತೂಗಿ ಸಕ್ರೆ ಮಾರ್ಬೇಕಾಕತಿ. ಸಕ್ರೆ ಮಾರಿದಾಗ ನಾವು ರೈತರಿಗೆ ಕಬ್ಬಿನ ಬಿಲ್ ಕೊಡಕ್ಕೆ ಬರ್ತೈತಿ, ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ದವ್ರಿಗೆ ಅವ್ರು ಕಟಾವು ಬಿಲ್ ಕೊಡಕ್ಕೆ ಬರ್ತೈತಿ. ಅದಕ್ಕಾಗಿ ಆ ಸಕ್ಕರೆ ಮಾರಾಟನ ನಾವು ನಿಯಂತ್ರಣ ಮಾಡಿದಾಗ ಒಂದು 10 ದಿವಸ 15 ದಿವಸ ಹಿಂದೆ ಮುಂದೆ ಆಕತಿ. ಆದರೆ ರೈತರಿಗೆ ನಾವು ಈಗಾಗಲೇ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಸರಿಯಾದ ಟೈಮ್ನಲ್ಲಿ ನಿಗದಿತ ಸಮಯದಲ್ಲಿ 15 ರಿಂದ 20 ದಿವಸದಾಗ ಅವ್ರಿಗೆ ಬಿಲ್ ಕೊಟ್ಟು ಅವರ ವಿಶ್ವಾಸವನ್ನು ಗಳಿಸ್ತೀವಂತ ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತೀವಿ. ಆ ದೇವರ ಆಶೀರ್ವಾದನೂ ಬೇಕು. ಯಾಕಪ್ಪ ಅಂತಂದ್ರೆ ಒಂದು ಯೂನಿವರ್ಸಲ್ ಲಾ ಅಂತ ಇರ್ತೈತಿ. ನಾವು ಎಷ್ಟೇ ಪ್ರಯತ್ನ ಮಾಡಿದಾಗ ಆ ಯೂನಿವರ್ಸ್ನಲ್ಲಿರುವಂಥ ಭಗವಂತನೂ ನಮಗೆ ಸಹಾಯ ಮಾಡ್ಬೇಕಾಗತ್ತೆ. ಈ ಒಂದು ನಮ್ಮ ಕೆಲಸದಲ್ಲಿ ನಾವೇನು ಕೈ ಹಾಕಿದ್ದೀವಿ ಎಲ್ಲ ನಾಯಕರು ಒಳಗೊಂಡ 100ಕ್ಕೆ 100% ದೇವರು ನಮಗೆ ಸಹಕಾರ ನೀಡ್ತಾರೆ. ರೈತರಿಗೆ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ನಾವು ಈಡೇರಿಸ್ತೇವೆ. ಈಗ ನಾವು MLC ಚುನಾಯಿತ ಪ್ರತಿನಿಧಿಗಳಿಂದ ಗೆಲ್ಸ್ಕೊಂಡು 15 ವಿಧಾನಸಭಾ ಮತಕ್ಷೇತ್ರ ಒಂದು ಈಗ 4 ವಿಧಾನಸಭಾ ಮತಕ್ಷೇತ್ರದ ರೈತರು, ಆ ಗ್ರಾಮದ ನಾಯಕರು ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು,
ಯಾವುದೇ ಚುನಾವಣೆ ಬಂದ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ನಿರ್ಣಾಯಕ ಆಗ್ತದೆ. ಎಲ್ಲೋ ಒಂದು ಕಡೆ ಈಗ ರಾಜಕೀಯವಾಗಿ ಕೂಡ ತಮ್ಮ ಮತ್ತೊಂದು ರೀತಿ ಶಕ್ತಿ ಹೆಚ್ಚಾಗ್ತಾ ನೋಡ್ರಿ, ನಾವು ರಾಜಕಾರಣಿಗಳು ಅಂತಂದ್ರೆ ನಮಗೆ ಜನರು ಬೇಕು, ಆಜು ಬಾಜು ಜನರು ಬೇಕು. ಬೆಳಗ್ಗೆ ಎದ್ರೆ ಜನ ಬೇಕು, ಸಂಜೆಗೂ ಜನ ಬೇಕು. ಇಲ್ಲಾಂದ್ರೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಐತೆ ಅಂತ ತಿಳ್ಕೊತಾರೆ. ಅದಕ್ಕಾಗಿ ನಮಗೆ ಜನರ ಹತ್ತಿರ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕೈತೆ. ಐ ವಿಲ್ ಟೇಕ್ ಇಟ್ ದಟ್ ವೇ. ಒಂದು ದೇವ್ರ ಅವಕಾಶ ಕೊಟ್ಟಿದ್ದಾನೆ, ರೈತರ ಅವಕಾಶ ಕೊಟ್ಟಿದ್ದಾನೆ, ಅವ್ರ ಹಂತಲ್ಲಿ ಹೋಗೋಕೆ ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ನಾವು ದುರುಪಯೋಗ ತಗೊಳ್ಳೋದಿಲ್ಲ. ಎಲ್ಲರೂ ನಮಗೆ ನಾಯಕರು ಒಂದು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಮಾಡಿದಾಗ ನಾವು ಅದನ್ನು ವ್ಯತಿರಿಕ್ತವಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಎಲ್ಲರ ವಿಶ್ವಾಸವನ್ನು ಗಳಿಸೋ ಕೆಲಸ ಮಾಡ್ತೀನಿ. ಎಲ್ಲರ ಬಾಯಲ್ಲಿ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ ಕೆಲಸ ಮಾಡ್ತೀನಿ. ಯಾರ ಮನಸ್ಸಿಗೆ ಚ್ಯುತಿ ಬರೆದೋ ರೀತಿ ಎಲ್ಲ ನಾವು 15 ಜನ ನಿರ್ದೇಶಕ ಮಂಡಳಿ ಏನು ಇದಕ್ಕೆ ನಾಯಕತ್ವ ಐತಿ. ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು, ವಿಠ್ಠಲ್ ಹರ್ಗೇಕರ್ ಇರ್ಬೋದು, ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು. ಇದಕ್ಕೆ 3 ಜನ ಈ ಪ್ಯಾನೆಲ್ಗೆ ನಾಯಕರದಾರ. ಆ ನಾಯಕರ ಒಂದು ವಿಶ್ವಾಸವನ್ನು ಗಳಿಸಿ ಅವರ ಮಾರ್ಗದರ್ಶನದ ಮೇಲೆ ಕಾರ್ಖಾನೆನ ನಡೆಸ್ತೀವಂತ ಸಂದರ್ಭದಲ್ಲಿ ಕೊನೆ ಪ್ರಶ್ನೆ ಸರ್, ಈಗ ಹಿಂದೆ ಮಾಡಿದಂಥ ಆಡಳಿತ ಮಂಡಳಿ ಹುಂಡಾದುಂದಿಯಿಂದಾಗಿ ಅಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ 4 ತಿಂಗಳು 5 ತಿಂಗಳು 1 ವರ್ಷಗಟ್ಟಲೆ ಅವ್ರಿಗೆ ವೇತನ ಬರ್ತಾ ಇಲ್ಲ. ಪಾಪ ಅವ್ರ ಪರವಾಗಿ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ, ಮುಂದೆ ಏನಾದರೂ ಚೇಂಜಸ್ ಆಗ್ಬೋದಾ ಅಂತ. 100% ಕಾರ್ಮಿಕರಿಗೆ ಬಹಳ ಶೀಘ್ರದಲ್ಲಿ ನಾವು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀವಿ. ವೇತನವನ್ನು ಸರಿಯಾದ ಸಮಯದಲ್ಲಿ ಅವ್ರಿಗೆ ಕೊಡಲಿಕ್ಕೆ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ದೀವಿ. ಕಾರ್ಮಿಕರಿಗೆ ನಿಗದಿತ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಅವರಿಗೆ ನೀಡಬೇಕಾದಂಥ ವೇತನವನ್ನು ಈ ಒಂದು ಪ್ರಸ್ತುತ ಆಡಳಿತ ಮಂಡಳಿ ನೀಡಲಿದೆ ಅಂತ ಹೇಳಿಕ್ಕೆ ಬಯಸ್ತೀನಿ. ಅಲ್ಲ, ಓಕೆ